ಮಂಗಳೂರು ನಗರದ ಬಚಬೆ ಕಿನ್ನಿಪದವು ಜನನಿಬಿಡ ಪ್ರದೇಶದಲ್ಲಿ ಗುರುವಾರ ರಾತ್ರಿ ದುಷ್ಕರ್ಮಿಗಳಿಂದ ಕೊಲೆಯಾದಂತಹ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ವಿರುದ್ಧ ಈ ಹಿಂದೆ ದಾಖಲಾಗಿದ್ದ ಪ್ರಕರಣಗಳು ಮುನ್ನೆಲೆಗೆ ಬಂದಿವೆ. ಇನ್ಫ್ಯಾಕ್ಟ್ ಮಂಗಳೂರು ಕಮಿಷನರ್ ಕೂಡ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. Near Kinnipadu, which comes under Bachpe police station limit, murder case reported one rowdy shooter. His name is Suhas Shetty. ಕೀರ್ತಿ ಎಂಬುವರನ್ನು ಕೊಂದಿದ್ದ ಪ್ರಕರಣದಲ್ಲಿ ದಲಿತ ದೌರ್ಜನ್ಯ ತಡೆ ಕಾಯ್ದೆಯಡಿ ಕೇಸ್ ದಾಖಲಾಗಿತ್ತು. ಆ ಪ್ರಕರಣದ ವಿಚಾರಣೆ ಕೂಡ ನಡೀತಾ ಇದೆ. ಆದರೆ ಸುಹಾಸ್ ಗ್ಯಾಂಗ್ ಆಗಾಗ್ಗೆ ಕುಡಿದು ಗಲಾಟೆ ಮಾಡ್ತಾ ಬಂದಿರೋದನ್ನು ಸುಹಾಸ್ನ ವಿರುದ್ಧ ದಾಖಲಾಗಿದ್ದ ಪ್ರಕರಣಗಳು ಸ್ಪಷ್ಟಪಡಿಸ್ತವೆ. ರೌಡಿ ಶೀಟರ್ ಆಗಿ ಗುರುತಿಸಿಕೊಂಡಿದ್ದ ವ್ಯಕ್ತಿಯ ಪರ ಬಿಜೆಪಿ ಮತ್ತು ಸಂಘ ಪರಿವಾರದ ಗುಂಪುಗಳು ಬೀದಿಗಿಳಿದಿವೆ. ಮಂಗಳೂರಿನ ಬಚಬೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ಸಂಖ್ಯೆ 19/2020 ಹೇಳುತ್ತಿರುವಂತೆ ಸುಭಾಷ್ ಎಂಬ ಕೇಸ್ನಲ್ಲಿ ಉಲ್ಲೇಖಗೊಂಡಿರುವ ಇದೇ ಸುಹಾಸ್ ಶೆಟ್ಟಿ ಮತ್ತು ಗ್ಯಾಂಗ್ ಕುಡಿದು ರಂಪಾಟ ಮಾಡಿತ್ತು ಎಂಬುದನ್ನು ಆ ಪ್ರಕರಣ ಹೇಳ್ತಾ ಇದೆ. ಮಂಗಳೂರಿನ ಕಿನ್ನಿಪದವು ನಿವಾಸಿ ಭಾಸ್ಕರ್ ಎಂಬುವರು ನೀಡಿದ ದೂರಿನ ಆಧಾರದಲ್ಲಿ ಸುಹಾಸ್ ಶೆಟ್ಟಿ ಸೇರಿದಂತೆ ಪಚ್ಚು, ಧನು, ಭವಿಷ್ ಎಂಬುವರ ವಿರುದ್ಧ IPC ಸೆಕ್ಷನ್ 143, 147, 148, 323, 324, 504, 506 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ದೂರಿನಲ್ಲಿ ಏನಿತ್ತು? ದಿನಾಂಕ 20/1/2020 ಮಧ್ಯಾಹ್ನ ಸುಮಾರು 3 ಗಂಟೆಯ ಸಮಯದಲ್ಲಿ ನಡೆದಂತಹ ಘಟನೆ ಇದಾಗಿತ್ತು. ಮಂಗಳೂರಿನ ಬಚ್ಬೆಯ ಕಿನ್ನಿಪದವಿನಲ್ಲಿರುವಂತಹ ಪ್ಯಾಪಿಲಾನ್ ಬಾರ್ನಲ್ಲಿ ಹರೀಶ್ ಎಂಬುವರೊಂದಿಗೆ ಭಾಸ್ಕರ್ ಅವರು ಊಟ ಮಾಡ್ತಾಯಿದ್ರು. ಬದಿಯ ರೂಮ್ನಲ್ಲಿದ್ದಂತಹ ಯುವಕರು ಜೋರು ಬೊಬ್ಬೆ ಆಗ್ತಾಯಿದ್ರು. ಇದನ್ನು ನೋಡಿದಂತಹ ಭಾಸ್ಕರ್ ಅವರು ತಮ್ಮ ಪರಿಚಯದ ಹುಡುಗರಾದ ಸುಭಾಷ್ ಅಂದರೆ ಸುಹಾಸ್ ಶೆಟ್ಟಿ, ಪಚ್ಚು, ಧನು ಮತ್ತು ಭವಿತ್ ಅವರಲ್ಲಿ ಮೆಲುದನಿಯಲ್ಲಿ ಮಾತಾಡ್ರಪ್ಪ ಅಂತ ಕೇಳ್ಕೊಳ್ತಾರೆ. ಆಗ ಸುಹಾಸ್ ಮತ್ತು ಪಚ್ಚು ಏಕಾಏಕಿ ಭಾಸ್ಕರ್ ಅವರನ್ನು ನಿಂದಿಸ್ತಾರೆ. ಬೋ ಮಗನೇ, ಈ ಬಾರಿ ನಿನ್ನ ಅಪ್ಪನದ, ನಮ್ಮನ್ನು ಕೇಳಲು ನೀನ್ಯಾರು ಬ್ಯಾವರ್ಸಿ ಅಂತ ಬಾಯಿಗೆ ಬಂದಂತೆ ಅವ್ಯಾಚ್ಯ ಶಬ್ದಗಳಿಂದ ಬೈದರು ಅಂತ FIRನಲ್ಲಿ ಉಲ್ಲೇಖಿಸಲಾಗುತ್ತೆ. ಆರೋಪಿಗಳೆಲ್ಲರೂ ಸೇರಿ ಭಾಸ್ಕರ್ ಅವರಿಗೆ ಕೈಯಿಂದ ಒಡೆದು ನೆಲಕ್ಕೆ ಉರುಳಿಸಿ ಕಾಲಿನಿಂದ ತುಳಿತಾರೆ. ಅಲ್ಲದೆ ಆರೋಪಿ ಪಚ್ಚು ಅಲ್ಲೇ ಇದ್ದ ಒಂದು ಕುರ್ಚಿಯಿಂದ ಭಾಸ್ಕರ್ ಅವರಿಗೆ ಹೊಡಿತಾನೆ. ನಿನ್ನನ್ನು ಮುಂದಕ್ಕೆ ಕೂಡ ನೋಡ್ಕೊಳ್ತೀವಿ ಅಂತ ಬೆದರಿಕೆಯನ್ನು ಕೂಡ ಹಾಕ್ತಾರೆ. ಆರೋಪಿಗಳ ಹಲ್ಲೆಯಿಂದ ಭಾಸ್ಕರ್ ಅವರ ಕಣ್ಣು ಬಾತ್ಕೊಳ್ಳುತ್ತೆ ಮತ್ತು ತಲೆಯಲ್ಲಿ ನೋವು ಜಾಸ್ತಿ ಆಗುತ್ತೆ. ಇದರಿಂದ ದಿನಾಂಕ 22/1/2020 ಮಂಗಳೂರು ವೆಲ್ಯಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊತಾರೆ. ಆರೋಪಿಗಳ ಭಯದಿಂದಾಗಿ ಘಟನೆಯ ಕುರಿತು ದೂರನ್ನು ಕೊಡಲು ವಿಳಂಬವನ್ನು ಕೂಡ ಮಾಡ್ತಾರೆ. ಇದಿಷ್ಟು ಸುಹಾಸ್ ಮತ್ತು ಗ್ಯಾಂಗ್ ಕುಡಿದು ಮಾಡಿದ್ದರೆನ್ನಲಾದ ಕೇಸಿನ ವೃತ್ತಾಂತ. ಆದರೆ ಈ ಪ್ರಕರಣ ನಂತರದಲ್ಲಿ ಖುಲಾಸೆ ಆಗುತ್ತೆ. ಕೀರ್ತಿ ಕೊಲೆ ಪ್ರಕರಣವನ್ನು ನಾವು ನೋಡಲೇಬೇಕಾಗುತ್ತೆ. ಬಜಪೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಡಗಾಯಕ್ಕಾರು ಗ್ರಾಮದ ದೇವರಗುಡ್ಡೆ ಎಂಬಲ್ಲಿ 20 ವರ್ಷದ ಯುವಕ ಕೀರ್ತಿ ಎಂಬುವರನ್ನು 2020ರಲ್ಲಿ ಕೊಲೆ ಮಾಡಲಾಗಿತ್ತು. ಇದರಲ್ಲಿ ಸುಹಾಸ್ ಶೆಟ್ಟಿ 2ನೇ ಆರೋಪಿಯಾಗಿದ್ದನು. ಅಂದರೆ ಈ ಪ್ರಕರಣದಲ್ಲಿ ಯಾರ್ಯಾರಿದ್ದರು ಅಂದರೆ ದೀಪೇಶ್, ಸುಹಾಸ್, ಗೌತಮ್, ಉಮಾನಾಥ್, ಪ್ರಶಾಂತ್ ಮತ್ತು ಇತರರ ವಿರುದ್ಧ ಬಚ್ಪೆ ಪೊಲೀಸ್ ಠಾಣೆಯಲ್ಲಿ IPC ಸೆಕ್ಷನ್ 143, 147, 148, 323, 324, 504, 506, 307, 302, 149 ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅಂದರೆ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಈ ಕೇಸ್ ಏನು ಅದನ್ನು ಸ್ವಲ್ಪ ವಿಸ್ತೃತವಾಗಿ ನೋಡೋದಾದರೆ, ಕೀರ್ತಿ, ಮನೀಶ್ ಜೋಗಿ ಮತ್ತು ನಿತಿನ್ ಪೂಜಾರಿ ಅವರು ಈ ಪ್ರಕರಣದ ಸಂತ್ರಸ್ತರು. ಜೋಗಿ ಸಮುದಾಯದ ಮನೀಶ್ ಜೋಗಿ ಅವರು ನೀಡಿದಂತಹ ದೂರಿನ ಅನ್ವಯ ಪ್ರಕರಣ ದಾಖಲಾಗಿತ್ತು. ನಿಮ್ಮ ಈ ದಿನ .com ಅರಿವೆ ಅಂಬೇಡ್ಕರ್ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿ ಹೊರತಂದಿದೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹತ್ವದ ಕೃತಿಗಳ ಸಾರ ಸಂಗ್ರಹವಿದು. ಕನ್ನಡದಲ್ಲಿ ಮೊದಲ ಬಾರಿಗೆ ಪ್ರಕಟವಾಗಿರುವ ಈ ಮಹತ್ವದ ವಿಶೇಷ ಸಂಚಿಕೆಯನ್ನು ನೀವು ಓದಿ ನಿಮ್ಮ ಮಕ್ಕಳು, ಸ್ನೇಹಿತರು, ಸಂಗಾತಿಗಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಈ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಮನೀಶ್ ಜೋಗಿ ಅವರ ಸ್ನೇಹಿತನಾದಂತಹ ಪ್ರಸಾದ್ ಎಂಬುವರು ಆಕಸ್ಮಿಕವಾಗಿ ಕಾಲು ಜಾರಿ ಬಾವಿಗೆ ಬಿದ್ದು ಗಾಯಗೊಂಡಿದ್ದರು. ಜೊತೆಗೆ KMC ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಆ ಸಂದರ್ಭದಲ್ಲಿ ಪ್ರಸಾದ್ ಅವರ ಬಗ್ಗೆ ಆರೋಪಿ ದೀಪೇಶ್ ಅಪಪ್ರಚಾರವನ್ನು ಮಾಡ್ತಾಯಿದ್ನು.
ಇದನ್ನು ತಿಳಿದ ಮನೀಶ್ ಜೋಗಿ, ನಿತಿನ್ ಪೂಜಾರಿ ಮತ್ತು ಕೀರ್ತಿ ಈ ರೀತಿಯಲ್ಲಿ ಅಪಪ್ರಚಾರ ಮಾಡಬಾರ್ದು ಅಂತ ದಿನಾಂಕ 31/5/2020 ಸಂಜೆ 7:30 ಸುಮಾರಿಗೆ ಫೋನ್ ಮುಖೇನ ದೀಪೇಶ್ಗೆ ವಿನಂತಿಸಿಕೊಂಡರು. ಅಷ್ಟಕ್ಕೆ ರೊಚ್ಚಿಗೆದಂತಹ ದೀಪೇಶ್ ತನ್ನ ಸ್ನೇಹಿತರಾದ ಸುಹಾಸ್, ಉಮಾನಾಥ್, ಪ್ರಶಾಂತ್, ಗೌತಮ್ ಮತ್ತು ಇನ್ನಿತರರೊಂದಿಗೆ 4-5 ಬೈಕ್ಗಳಲ್ಲಿ ಅಂದು ಸಂಜೆ 7:45 ಸುಮಾರಿಗೆ ಮನೀಶ್ ಅವರನ್ನು ಹುಡುಕಿಕೊಂಡು ಬಂದರು. ಮಂಗಳೂರು ತಾಲೂಕು ಬಡಗಾಯಕ್ಕಾರು ಗ್ರಾಮದ ದೇವರಗುಡ್ಡೆ ಎಂಬಲ್ಲಿರುವಂತಹ ನಿತೀಶ್ ಪೂಜಾರಿ ಅವರ ಮನೆಯ ಬಳಿಗೆ ಈ ಗ್ಯಾಂಗ್ ತಲುಪಿತ್ತು. ಅಲ್ಲಿಯೇ ಮನೀಶ್ ಜೋಗಿ, ಕೀರ್ತಿ, ನಿತಿನ್ ಪೂಜಾರಿ ಕೂಡ ಇದ್ದರು. ಈ ಮೂವರನ್ನು ಅವ್ಯಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆಯನ್ನು ಹಾಕಿ ಮರದ ದೊಣ್ಣೆ, ಬಿಯರ್ ಬಾಟಲ್ ಮತ್ತು ಚೂರಿಯಿಂದ ಹಲ್ಲೆಯನ್ನು ನಡೆಸಿದ್ರು. ಪರಿಣಾಮವಾಗಿ ಮನೀಶ್ ಜೋಗಿ ಮತ್ತು ನಿತಿನ್ ಪೂಜಾರಿ ಗಾಯಗೊಂಡಿದ್ದರು. ಗಂಭೀರ ಸ್ವರೂಪದ ಗಾಯಗಳವಾಗಿದ್ದಂತಹ ಕೀರ್ತಿಯವರು ಸಾವನ್ನಪ್ಪುತ್ತಾರೆ. ಇದು ಈ ಪ್ರಕರಣದ ಸಂಕ್ಷಿಪ್ತ ಮಾಹಿತಿ. ಈ ಪ್ರಕರಣ ಕೂಡ ಈಗ ವಿಚಾರಣೆಯನ್ನು ಎದುರಿಸ್ತಾ ಇದೆ. ನಿಮಗೆಲ್ಲ ಗೊತ್ತಿರುವಂತೆ ಮತ್ತೊಂದು ಪ್ರಕರಣ ಮೊಹಮ್ಮದ್ ಫಾಜಿಲ್ ಹತ್ಯೆ ಪ್ರಕರಣ. ಸುಹಾಸ್ ಶೆಟ್ಟಿ 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಸೂರತ್ಕಲ್ನಲ್ಲಿ ನಡೆದಂತಹ ಕೃಷ್ಣಪುರ ನಿವಾಸಿ ಫಾಜಿಲ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾನೆ. ಜನನಿಬಿಡ ಸೂರತ್ಕಲ್ ಪೇಟೆಯಲ್ಲಿದ್ದಂತಹ ಫಾಜಿಲ್ನನ್ನು ಪಾಪ ಆತ ಅಮಾಯಕ, ಯಾವುದೇ ತಪ್ಪನ್ನು ಮಾಡಲಿಲ್ಲ. ಅಂದು ರಾತ್ರಿ 8:30 ಸುಮಾರಿಗೆ ಸುಹಾಸ್ ಶೆಟ್ಟಿ ತಂಡ ತಲವಾರು ಮತ್ತು ಇನ್ನಿತರ ಅಸ್ತ್ರಗಳಿಂದ ದಾಳಿ ನಡೆಸಿ ಹತ್ಯೆಯನ್ನು ಮಾಡಿತ್ತು. ಈ ಪ್ರಕರಣ ವಿಚಾರಣೆ ಹಂತದಲ್ಲಿದೆ. ಈ ಪ್ರಕರಣದ ಕುರಿತು ಮಾಧ್ಯಮಗಳು ಸಾಕಷ್ಟು ಈಗಾಗಲೇ ವರದಿಯನ್ನು ಮಾಡಿರುವುದು ನಿಮಗೆ ಗೊತ್ತೇ ಇದೆ. ಬಂಟ್ವಾಳ ತಾಲೂಕಿನ ಕಾರಿಂಜೆ ನಿವಾಸಿಯಾದಂತಹ ಸುಹಾಸ್ ಶೆಟ್ಟಿ 2 ಕೊಲೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ರೌಡಿ ಶೀಟರ್ ಎಂದು ಪೊಲೀಸ್ ಕಮಿಷನರ್ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸುಹಾಸ್ ಶೆಟ್ಟಿ ಬೇಸಿಕ್ಲಿ ರೌಡಿ ಶೀಟರ್. ಅವರ ಮೇಲೆ ಒಟ್ಟಾರೆ ಒಂದು 5 ಕೇಸಸ್ ಇದೆ. ಮುಖ್ಯವಾಗಿ ಅವರು 2022 ನಡೆದಿದ್ದು ಫಾಜಿಲ್ ಮರ್ಡರ್ಗೆ ಇದು A1 ಅಕ್ಯೂಸ್ ನಂಬರ್ 1 ಅವರು. ಅದೇ ರೀತಿ ಇದಕ್ಕಿಂತ ಮುಂಚೆ ಅವರು ಕೀರ್ತಿ ಮರ್ಡರ್ ಕೇಸಲ್ಲಿ ಕೂಡ ಆರೋಪಿ ಅವರು. ಸೊ 2 ಕೊಲೆಯ ಕೇಸಸ್ ಅವರ ಮೇಲಿದೆ ಮತ್ತು ಅದೇ ರೀತಿ ಬೇರೆ ಅಟೆಂಪ್ಟ್ ಟು ಮರ್ಡರ್ ಮತ್ತು ಅಫ್ರೆ ಕೇಸಸ್ ಅವರ ಮೇಲೆ ಸಾಕಷ್ಟು ಇದೆ. ಸುಹಾಸ್ ಶೆಟ್ಟಿ ಮೇಲಿರುವ ಪ್ರಕರಣಗಳ ವಿವರಗಳನ್ನು ನೋಡಿ. ಬಜ್ಪೆ ಪೊಲೀಸ್ ಠಾಣೆಯಲ್ಲಿ 2016ರಲ್ಲಿ IPC ಸೆಕ್ಷನ್ 143, 47, 323, 447, 504, 506, 149 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಖುಲಾಸೆಯಾಗಿದ್ದಾನೆ. ಮತ್ತೊಂದು ಪ್ರಕರಣ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 2016ರಲ್ಲಿ IPC ಸೆಕ್ಷನ್ 160 ಅಡಿಯಲ್ಲಿ ದಾಖಲಾದ ಪ್ರಕರಣ ಅದಾಗಿತ್ತು. ಈ ಪ್ರಕರಣದಲ್ಲಿ ಆತನಿಗೆ ಶಿಕ್ಷೆಯಾಗಿದೆ. ಬಜ್ಪೆ ಪೊಲೀಸ್ ಠಾಣೆಯಲ್ಲಿ 2020ರಲ್ಲಿ IPC ಸೆಕ್ಷನ್ 143, 147, 148, 323, 324, 504, 506 ಅಡಿಯಲ್ಲಿ ದಾಖಲಾದ ಪ್ರಕರಣದಲ್ಲಿ ಆತ ಖುಲಾಸೆಯಾಗಿದ್ದಾನೆ. ಮತ್ತೊಂದು ಪ್ರಕರಣ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ 2020ರಲ್ಲಿ IPC ಸೆಕ್ಷನ್ 143, 147, 148, 323, 324, 504, 506, 307, 302 ಮತ್ತು 149 ಅಡಿಯಲ್ಲಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಈತನ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ಈಗ ವಿಚಾರಣೆ ಹಂತದಲ್ಲಿದೆ. ಇನ್ನು ಮೊದಲೇ ವಿವರಿಸಿದಂತೆ ಮತ್ತೊಂದು ಪ್ರಕರಣ 2022ರಲ್ಲಿ ಸೂರತ್ಕಲ್ ಠಾಣೆಯಲ್ಲಿ IPC ಸೆಕ್ಷನ್ 143, 147, 148, 326, 302, 504, 506, 120B, 201, 202, 204, 212, 118, 119 ಸೆಕ್ಷನ್ಗಳ ಅಡಿಯಲ್ಲಿ ದಾಖಲಾದಂತಹ ಪ್ರಕರಣ. ಅದು ಫಾಜಿಲ್ ಹತ್ಯೆ ಪ್ರಕರಣ. ಅದು ಕೂಡ ವಿಚಾರಣೆ ಹಂತದಲ್ಲಿದೆ. ಇಂತಹ ವ್ಯಕ್ತಿಯ ಪರವಾಗಿ ಇವತ್ತು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಆತನ ಕೊಲೆ ಯಾವುದೇ ಕಾರಣಕ್ಕಾಗಿದ್ರೂ ಕೂಡ ಅದನ್ನು ಖಂಡಿಸಬೇಕು. ಯಾಕೆಂದರೆ ಕಾನೂನಿನ ಪರಿಧಿಯಲ್ಲಿ ಎಲ್ಲರಿಗೂ ಶಿಕ್ಷೆ ಆಗಬೇಕಾಗುತ್ತೆ. ಆದರೆ ಆತನ ವೃತ್ತಾಂತವನ್ನು ನಾವು ಗಂಭೀರವಾಗಿ ಗಮನಿಸಬೇಕಾಗುತ್ತೆ. ದಲಿತ ದೌರ್ಜನ್ಯ ಪ್ರಕರಣದಲ್ಲಿ ಉಲ್ಲೇಖಗೊಂಡಿರುವಂತಹ ಕೀರ್ತಿ ಎಂಬುವರ ಕೊಲೆ ಪ್ರಕರಣ ಇರ್ಬೋದು, ಮುಸ್ಲಿಂ ಯುವಕ ಫಾಜಿಲ್ ಕೊಲೆ ಪ್ರಕರಣ ಇರ್ಬೋದು, ಮತ್ತು ಹಲವು ಪ್ರಕರಣಗಳ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿ ಹತ್ಯೆಯಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ಗೆ ಕಾರಣವಾಗಿದೆ. ಹಿಂದುತ್ವ ಸಂಘಟನೆಗಳು ಬಂಧನ ನಡೆಸ್ತಾ ಇದ್ದಾವೆ. BJP ನಾಯಕರು ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಬಹಳ ಭೀಕರವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ರಾಜ್ಯದ ಜನ ಈ ಎಲ್ಲ ಘಟನೆಗಳನ್ನು ತುಂಬ ಗಂಭೀರವಾಗಿ ಮತ್ತು ಸೂಕ್ಷ್ಮವಾಗಿ ವಿಚಾರಿಸಬೇಕಾಗಿದೆ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.